ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕಳೆದ 10 ವರ್ಷಗಳ ಹಿಂದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಹಳಷ್ಟು ಕಡೆ ಫಿಲ್ಟರ್ ಮರಳು ದಂಧೆ ನಡೀತಾ ಇತ್ತು. ಏನು ಬೆಂಗಳೂರಿನ ಹೊಸಕೋಟೆ ಮತ್ತೆ ಕೇರ್ಪುರಂ ಭಾಗಕ್ಕೆ ಈ ಒಂದು ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಕ್ಕಂಥ ಅಕ್ರಮ ಒಂದು ಫಿಲ್ಟರ್ ಮರಳು ದಂಧೆಯಿಂದ ಬಹಳಷ್ಟು ಪ್ರಮಾಣದಲ್ಲಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮರಳು ಕೂಡ ಸಾಗಣೆ ಆಗ್ತಾ ಇತ್ತು. ಆದ್ರೆ ಇದಕ್ಕೆ ಕೋಲಾರ ಜಿಲ್ಲಾಡಳಿತ ಮತ್ತೆ ಕೋಲಾರ ಪೊಲೀಸ್ ಇಲಾಖೆ ಸಮರ್ಥವಾಗಿ ಈ ಒಂದು ಫಿಲ್ಟರ್ ಮರಳು ದಂಧೆಯನ್ನ ತಡೆಗಟ್ಟಿತ್ತು. ಆದ್ರೆ ಇದೀಗ ಮತ್ತೆ ನಾಯಿ ಕೂಡೆಗಳಂತೆ ಈ ಒಂದು ಮರಳು ಫಿಲ್ಟರ್ ದಂಧೆ ಸದ್ದು ಮಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅದು ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ಯಾಟನೂರು ಎಂಬತಕ್ಕಂಥ ಒಂದು ಗ್ರಾಮದ ಹೊರವಲಯದ ಒಂದು ಕಾಲುವೆಯಲ್ಲಿ ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಫಿಲ್ಟರ್ ಮರಳು ದಂಧೆಯನ್ನ ನಡೆಸಲಾಗ್ತಾ ಇರತಕ್ಕಂಥದ್ದು. ಕಳೆದ 2 ತಿಂಗಳಿಂದ ಇಲ್ಲಿ ಫಿಲ್ಟರ್ ಮರಳು ದಂಧೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಆದ್ರೆ ಕಳೆದ ಸುಮಾರು 2 ವರ್ಷದ ಹಿಂದೆ ಇಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಮರಳು ಫಿಲ್ಟರ್ ದಂಧೆಯನ್ನ ಮಾಡ್ತಾ ಇದ್ರು. ಆದ್ರೆ ಸ್ಥಳೀಯ ಪೊಲೀಸರು ರೈಡ್ ಅನ್ನ ಮಾಡಿ ಆ ಒಂದು ಮರಳು ಫಿಲ್ಟರ್ ದಂಧೆಯನ್ನ ಖಂಡಿತ ಒಂದು ಹತ್ತಿಕ್ಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಮತ್ತೆ ಇಲ್ಲಿ ಮರಳು ಫಿಲ್ಟರ್ ದಂಧೆ ಇದೀಗ ಸದ್ದು ಮಾಡ್ತಾ ಇದೆ. ನಾವು ಸ್ಥಳಕ್ಕೆ ವರದಿ ಮಾಡಲು ಹೋದಂತ ಸಮಯದಲ್ಲೂ ಕೂಡ ಅಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು. ಆ ಒಂದು ಟ್ರ್ಯಾಕ್ಟರ್ಗೆ 3 ಕಾರ್ಮಿಕರು ಮರಳು ತುಂಬುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ನಂತರ ಅವರು ಸ್ಥಳದಿಂದ ಟ್ರ್ಯಾಕ್ಟರ್ ಸಮೇತ ಕೂಡ ಪರಾರಿಯಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಭಾಗದಲ್ಲಿ ಏನು ಫಿಲ್ಟರ್ ದಂಧೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ಇವರಿಗೆ ಉಚಿತವಾಗಿ ಅಲ್ಲಿ ಫಿಲ್ಟರ್ ಮಾಡ್ಲಿಕ್ಕೆ ಕೂಡ ಇವರಿಗೆ ಲಭ್ಯವಿರತಕ್ಕಂಥದ್ದು. ಸ್ಥಳೀಯವಾಗಿ ರೈತರ ಪಂಪ್ ಸೆಟ್ ಗಳಿಗೆ ಏನು ಸರ್ಕಾರ ಒದಗಿಸಿರ್ತಕ್ಕಂಥ ಒಂದು ವಿದ್ಯುತ್ ಅನ್ನ ಬೆಳೆಸಿ ಅದರಿಂದ ಒಂದು ಪಂಪ್ ಮೋಟರ್ ಅನ್ನ ರನ್ ಮಾಡಿ ಸ್ಥಳೀಯವಾಗಿ ಕೆರೆಗಳಲ್ಲಿ ಸಿಗ್ತಕ್ಕಂಥ ಮಣ್ಣನ್ನೇ ತೆಗೆದುಕೊಂಡು ಬಂದು ಅಲ್ಲೇ ಒಂದು ನೀರು ಕೂಡ ಲಭ್ಯ ಇದೆ. ಹಾಗಾಗಿನೇ ಈ ಒಂದು ಫಿಲ್ಟರ್ ದಂಧೆಗೆ ಸ್ಥಳೀಯವಾಗಿ ಲಭ್ಯವಿರತಕ್ಕಂಥ ಎಲ್ಲಾ ಸಂಪನ್ಮೂಲಗಳನ್ನ ಈ ಒಂದು ದಂಧೆಕೋರರು ಇದೀಗ ಫ್ರೀಯಾಗಿ ಬಳಸ್ಕೊಂತಾ ಇರತಕ್ಕಂಥದ್ದು. ಹಾಗಾಗಿನೇ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಫಿಲ್ಟರ್ ದಂಧೆ ಕೂಡ ನಡೀತಾ ಇದೆ. ಆ ಒಂದು ಕಾರ್ಮಿಕರನ್ನು ಕೂಡ ನಾವು ಮಾತಾಡ್ಸಿದ್ವಿ. ಅವರು ತೆಲುಗಿನಲ್ಲಿ ಮಾತನಾಡಿದ್ದಾರೆ. ಅವ್ರು ಹೇಳ್ತಕ್ಕಂಥದ್ದು, ಕಳೆದ 2 ತಿಂಗಳಿಂದ ನಾವು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಮರಳು ಫಿಲ್ಟರ್ ಕೂಡ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಆದ್ರೆ ಈ ಒಂದು ವಿಚಾರ ಮುಳಬಾಗಿಲು ತಾಲೂಕು ಆಡಳಿತದ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ, ಮತ್ತೆ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಪೊಲೀಸರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಿಲ್ವಾ ಅಂತಕ್ಕಂಥ ಒಂದು ಅನುಮಾನ ಕೂಡ ಇದಕ್ಕೆ ಕಾಡ್ತಾ ಇರತಕ್ಕಂಥದ್ದು. ಮತ್ತೆ ಒಂದು ದುರಂತ ಏನು ಅಂತ ಹೇಳಿದ್ರೆ, ಕಳೆದ 1-2 ದಿನಗಳ ಹಿಂದಷ್ಟೇ ಈ ಒಂದು ಸ್ಥಳಕ್ಕೆ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಒಂದು ಟ್ರ್ಯಾಕ್ಟರ್ ನ ಕೂಡ ಸೀಸ್ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಗಣಿ ಮತ್ತೆ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಕೂಡ ಅದೇ ಸ್ಥಳದಲ್ಲೇ ಮತ್ತೆ ಫಿಲ್ಟರ್ಗಳು ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಖಂಡಿತ ಒಂದು ಅನುಮಾನ ಕಾಡುತ್ತೆ. ಇಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಅಥವಾ ಅಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾರೆ ಇಂತ ಒಂದು ಭಯವೂ ಕೂಡ ಇಲ್ದೇನೆ ಇಲ್ಲಿ ಒಂದು ಫಿಲ್ಟರ್ ಮರಳು ದಂಧೆ ನಡೀತಾ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮುಳಬಾಗಿಲು ತಾಲೂಕು ಆಡಳಿತ ಅಧಿಕಾರಿಗಳು ಖಂಡಿತ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ದೊಡ್ಡದಾದಂತ ಒಂದು ಕಾಲುವೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಹೋಗ್ತಾ ಇದೆ. ಹಾಗಾಗಿನೇ ಇಂತ ಒಂದು ಸ್ಥಳದಲ್ಲಿ ಅಂದ್ರೆ ಹಿಂದೆ ಕೂಡ ಫಿಲ್ಟರ್ ದಂಧೆ ನಡೀತಾ ಇತ್ತು. ಹಾಗಾಗಿನೇ ಈ ಒಂದು ಸ್ಥಳಗಳಲ್ಲಿ ಖಂಡಿತ ಒಂದು ನಿಗಾವನ್ನ ವಹಿಸಬೇಕಾಗುತ್ತೆ. ಹಾಗಾಗಿ ಒಂದು ನಿಗಾ ಇಲ್ದಿರೋದ್ರಿಂದ ಇಲ್ಲಿ ಒಂದು ದೊಡ್ಡದಾದಂತ ಮಟ್ಟದಲ್ಲಿ ಒಂದು ಫಿಲ್ಟರ್ ದಂಧೆ ಕೂಡ ನಡೀತಾ ಇರತಕ್ಕಂಥದ್ದು. ನಾವು ಏನು ನ್ಯೂಸ್ 18 ನಲ್ಲಿ ಈ ಒಂದು ವರದಿಯನ್ನ ಪ್ರಸಾರ ಮಾಡಿದ ನಂತರ ಇದೀಗ ನಂಗ್ಲಿ ಪೊಲೀಸ್ ಠಾಣೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಒಂದು ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಆದಂತಹ ಮಮತಾ ಅವರು ಭೇಟಿ ಕೊಟ್ಟು ಅಲ್ಲಿ ಏನು ಫಿಲ್ಟರ್ ದಂಧೆಗೆ ಬಳಸ್ತಾ ಇರ್ತಕ್ಕಂಥ ಮೋಟರ್ ಗಳನ್ನ ಮತ್ತೆ ಆ ಒಂದು ಏನು ವಿದ್ಯುತ್ ಕದಿಯಲು ಬಳಸಿದಂತ ಉಪಕರಣ ಮತ್ತೆ ಪೈಪ್ ಅನ್ನು ಕೂಡ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು. ಈ ಒಂದು ವರದಿ ಮಾಡಲು ಹೋದಂತ ಸಮಯದಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು. ಆ ಒಂದು ಟ್ರ್ಯಾಕ್ಟರ್ ನ ನಂಬರ್ ನ ಆಧರಿಸಿ ಅವರ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನ ಇದೀಗ ನಂಗ್ಲಿ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ರೈತ ಮುಖಂಡರು ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 10 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ನಂಗ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫಿಲ್ಟರ್ ದಂಧೆ ಸದ್ದು ಮಾಡಿತ್ತು. ಇದೀಗ ಮತ್ತೆ ಫಿಲ್ಟರ್ ದಂಧೆ ನಡೀತಾ ಇದೆ. ಖಂಡಿತ ಇದಕ್ಕೆ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಷ್ಟೋ ಇಷ್ಟೋ ಮಳೆ ಆಗುತ್ತೆ, ಆ ಮಳೆ ನೀರನ್ನೇ ಬಳಸ್ಕೊಂಡು ಏನು ಫಿಲ್ಟರ್ ಮಾಡಿ, ಏನು ಮರಳಲ್ಲ ಅದು ಫಿಲ್ಟರ್ ಮಾಡಿ ಆ ಮಣ್ಣನ್ನು ಫಿಲ್ಟರ್ ಮಾಡಿ ಅದು ಮಾಡೋದ್ರಿಂದ ಕಟ್ಟಡಗಳಿಗೂ ತೊಂದರೆ ಆಗುತ್ತೆ. ಯಾವುದೇ ರೀತಿಯಾದಂಥ ಅದು ಪೂರ್ತಿಯಾಗಿ ಫಿಲ್ಟರ್ ಆಗಿರೋದಿಲ್ಲ. ಅರ್ಧಂಬರ್ಧ ಮಣ್ಣು ಅರ್ಧ ಮರಳು ಈ ಥರ ಮಿಕ್ಸ್ ಆಗಿರುತ್ತೆ. ಅದರಿಂದ ಕಟ್ಟಡಕ್ಕೂ ತೊಂದರೆ ಆಗುತ್ತೆ. ಜೊತೆಗೆ ಏನು ಇವತ್ತು ಭೂಮಿ ಸರ್ಕಾರದೇ ಇರ್ಬೋದು, ಖಾಸಗಿದೇ ಇರ್ಬೋದು, ಭೂಮಿ ಹಾಳಾಗ್ತದೆ. ಇವತ್ತು ಭೂಮಿನ ಹಾಳು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ತುಂಬ ನಾವು ನಷ್ಟಕ್ಕೆ ಅನುಭವಿಸಬೇಕು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆಂಧ್ರ ಗಡಿಗೆ ಹೊಂದ್ಕೊಂಡಿರ್ತಕ್ಕಂಥ ಈ ಒಂದು ಬ್ಯಾಟನೂರು ಗ್ರಾಮದಲ್ಲಿ ಇದೀಗ ಫಿಲ್ಟರ್ ಮರಳು ದಂಧೆ ನಡೀತಾ ಇರತಕ್ಕಂಥದ್ದು. ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಪ್ರಭಾವಿ ನಾಯಕರು ಈ ಒಂದು ಫಿಲ್ಟರ್ ದಂಧೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಫಿಲ್ಟರ್ ದಂಧೆಯನ್ನು ಹತ್ತಿಕ್ಕೋದಕ್ಕೆ
ಕೆಲ ಅಧಿಕಾರಿಗಳು ಕೂಡ ಇದೀಗ ಹಿಂದೇಟನ್ನು ಹಾಕ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ರೈಡ್ ಮಾಡಿದ್ರು ಕೂಡ ಈ ಒಂದು ಫಿಲ್ಟರ್ ತಂದು ನಿಲ್ತಾ ಇಲ್ಲ. ಹಾಗಾಗಿನೇ ಕೋಲಾರ ಜಿಲ್ಲಾಡಳಿತ ಮತ್ತೆ ಮುಳಬಾಗಿಲು ತಾಲೂಕು ಆಡಳಿತ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಅಂತಕ್ಕಂಥದ್ದು ಇದೀಗ ರೈತ ಮುಖಂಡರು ಒತ್ತಾಯ ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.